ಕಾಂಗ್ರೆಸ್ನ ಆಂತರಿಕ ಸಂಘರ್ಷಕ್ಕೆ ಸದ್ಯ ಅಲ್ಪ ವಿರಾಮ ಬಿದ್ದಿದೆ. ಈ ಅಲ್ಪ ವಿರಾಮದ ಮಧ್ಯೆಯೇ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುವುದಕ್ಕಿದೆ. ಇನ್ಫ್ಯಾಕ್ಟ್ ಈ ಅಲ್ಪ ವಿರಾಮ ಬೀಳೋದಕ್ಕೆ ಕಾರಣ ಆಗಿದ್ದು ಕೂಡ ಇದೇ ಅಧಿವೇಶನದಲ್ಲಿ ಸಮಸ್ಯೆಯಾಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತಿನ 10 ದಿನಗಳ ಕಾಲ ಕುಂದಾನಗರಿ ವಿಧಾನಸಭಾ ಅಧಿವೇಶನಕ್ಕೆ ಸಾಕ್ಷಿಯಾಗೋದಕ್ಕಿದೆ. ವಿಧಾನಮಂಡಲ ಅಧಿವೇಶನಕ್ಕೆ ವಿಪಕ್ಷಗಳು ತಮ್ಮದೇ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಮಾತಿನಿಂದಲೇ, ಅಸ್ತ್ರಗಳಿಂದಲೇ ಅನ್ನೋದು ವಿಪಕ್ಷಗಳು ಮಾಡಿಕೊಂಡಿರುವಂಥ ತಯಾರಿ. ವಿಪಕ್ಷಗಳಿಗೆ ಸಹಜವಾಗಿ ಕಾಂಗ್ರೆಸ್ನ ಒಳಗೆ ಇರುವಂಥ ಆಂತರಿಕ ಸಂಘರ್ಷ ಅಸ್ತ್ರವಾಗ್ತಾ ಇದೆ. ಈ ಮಧ್ಯೆ 33 ವಿಧೇಯಕಗಳನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ 33 ವಿಧೇಯಕಗಳ ಪೈಕಿ ಕೆಲವೊಂದಷ್ಟು ವಿಧೇಯಕಗಳಿಗೆ ವಿರೋಧ ವ್ಯಕ್ತವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲಿ ಈ ದ್ವೇಷ ಭಾಷಣದ ವಿಧೇಯಕ ಇರಬಹುದು, ಅಥವಾ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದಂತೆ ಆ ಕಾಯ್ದೆಗೆ ತರಲಾಗುವಂಥ ತಿದ್ದುಪಡಿ ಇರಬಹುದು. ಇದಕ್ಕೆ ವಿರೋಧ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ ವಿಪಕ್ಷಗಳಿಂದ. ಇನ್ನು ಈ ಎಲ್ಲ ಡೀಟೇಲ್ ಅನ್ನು ನೀಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಅಧಿವೇಶನಕ್ಕೆ ಈ ಬಾರಿ ಪ್ರತಿಭಟನೆಗಳ ಬಿಸಿಯೂ ಕೂಡ ತಟ್ಟುವಂಥ ಸಾಧ್ಯತೆ ಇದೆ. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ರೆಡಿ ಇದ್ರೆ, ಅಧಿವೇಶನದ ಒಳಗಾಗುವಂಥ ಚರ್ಚೆಗಳು, ರಾಜಕೀಯ, ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ರೆಡಿ ಇದ್ದಾರೆ. ಇನ್ನು ಅಧಿವೇಶನದ ವೇಳೆ ಪ್ರಮುಖವಾಗಿ ಈ ಬಾರಿ ಇರುವಂಥ ಕುತೂಹಲ, ಬಣಗಳ ಶಸ್ತ್ರಾಭ್ಯಾಸವೂ ಕೂಡ ಈ ಬಾರಿ ನಡೆಯುತ್ತಾ ಅನ್ನುವಂಥ ಕುತೂಹಲ. ಕಾರಣ ಏನು ಅಂತಂದ್ರೆ, ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿರಬಹುದು, ಪೂರ್ಣ ವಿರಾಮ ಅಲ್ಲ. ಸಂಕ್ರಾಂತಿಯಲ್ಲಿ ಬದಲಾವಣೆಯ ಸಾಧ್ಯತೆಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಡಿಸೆಂಬರ್ನಲ್ಲೇ ಅದಕ್ಕೆ ಪೂರಕವಾದಂಥ ಶಸ್ತ್ರಾಭ್ಯಾಸ ನಡೆಯೋದು ಖಚಿತ. ಅದು ಅಧಿವೇಶನದಿಂದಲೇ ಆರಂಭ ಆಗುವಂಥ ಮುನ್ಸೂಚನೆಯೂ ಕಾಣ್ತಾ ಇದೆ. ಈ ಮಧ್ಯೆ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ, ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ತಮ್ಮದೇ ಆದಂಥ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಆ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ ವಿಪಕ್ಷಗಳು ಕಳೆದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ವಿಫಲವಾದವು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ, ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ. ಈ ಬಾರಿ ಎಷ್ಟರ ಮಟ್ಟಿಗೆ ತಯಾರಿ ಮಾಡಿಕೊಂಡಿದ್ದಾರೆ ಇವರು, ಎಷ್ಟರ ಮಟ್ಟಿಗೆ ಅದನ್ನು ಪರಿಣಾಮಕಾರಿಯಾಗಿ ಬಳಸ್ತಾರೆ ಆ ಅಸ್ತ್ರಗಳನ್ನು ಗೊತ್ತಿಲ್ಲ. ಅಸ್ತ್ರಗಳು ಯಾವುದೆಲ್ಲ ಅನ್ನೋದನ್ನು ನೋಡ್ತಾ ಇದ್ದೀರಿ. ಏನೇನು ಅಸ್ತ್ರಗಳಿದ್ದಾವೆ ಅದನ್ನು ಪ್ರಯೋಗಿಸೋದಕ್ಕೆ ವಿಪಕ್ಷಗಳು ತಯಾರಾಗಿ ನಿಂತಿದ್ದಾವೆ. ಈ ಬಾರಿ ಅವರು ಸಮನ್ವಯ ಸಾಧಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ಮೀಟಿಂಗ್ ಮಾಡಿದ್ದಾರೆ. ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಜಂಟಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳಾಗಿದೆ. ಯಾವ ರೀತಿ ಅಂತ ಇನ್ನು ನಾಳೆ ಶಾಸಕಾಂಗ ಪಕ್ಷದ ಸಭೆ, ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಾಳೆ ನಡೆಯುತ್ತೆ ಸಂಜೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ರೆಡಿ ಇದ್ದಾರೆ ಈ ರಾಜಕೀಯಕ್ಕೆ ಸಂಬಂಧಿಸಿ. ಸುರೇಶ್, ಈ ಬಾರಿ ಅಧಿವೇಶನದ ಒಳಗೇನ್ ಚರ್ಚೆ ಆಗತ್ತೆ ಅಥವಾ ಕಲಾಪದಲ್ಲಿ ಏನ್ ಚರ್ಚೆ ಆಗತ್ತೆ ಅನ್ನೋದಕ್ಕೆ ಒಂದು ತೂಕ ಆದ್ರೆ, ಅದರ ಆಚೆಗೆ ನಡೆಯುವಂಥ ಚರ್ಚೆಯ ತೂಕ ಮತ್ತೊಂದಿದೆ. ಯಾಕಂತಂದ್ರೆ ಅಲ್ಪ ವಿರಾಮ ಬಿದ್ದಿದೆ, ಪೂರ್ಣ ವಿರಾಮ ಅಲ್ವಲ್ಲ ಸಂಘರ್ಷಕ್ಕೆ. ರಕ್ಷತ್, ಬಹಳ ನಿರೀಕ್ಷೆಯ ಒಂದು ಬೆಳಗಾವಿಯ ಅಧಿವೇಶನ ಇದು. ಬಹಳ ನಿರೀಕ್ಷೆ ಈ ಭಾಗದ ಜನಕ್ಕಿರುತ್ತೆ. ಯಾಕೆ ಅಂತಂದ್ರೆ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ವಿಪರ್ಯಾಸ ಅಂತಂದ್ರೆ ಕಳೆದ 12-13 ವರ್ಷಗಳಿಂದಲೂ ಇಲ್ಲಿ ಅಧಿವೇಶನ ನಡೀತಾ ಇದೆ. ಆ ನಿರೀಕ್ಷೆಯಾಗಿಯೇ ಉಳಿದಿದೆ. ಪ್ರತಿ ಸಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ ಅನ್ನುವಂಥ ಒಂದು ಸ್ಲೋಗನ್ನೊಂದಿಗೆ ಇಲ್ಲಿ ಅಧಿವೇಶನ ಆರಂಭ ಆದರೂ ಕೂಡ ಅದಕ್ಕೆ ಅವಕಾಶ ಸಿಗುವಂಥದ್ದು ಮತ್ತೆ ನಡೆದಂತಹ ಚರ್ಚೆಗಳು ಇಂಪ್ಲಿಮೆಂಟ್ ಆಗುವಂಥದ್ದು ಒಂದು ರೀತಿ ಕನಸಿನ ಮಾತಾಗಿದೆ. ಹಾಗಾಗಿ ಈ ಬಾರಿ ಕೂಡ ಒಂದಷ್ಟು ನಿರೀಕ್ಷೆಗಳೊಂದಿಗೆ ಇವತ್ತಿನ ಈ ಒಂದು ಅಧಿವೇಶನ ಆರಂಭ ಆಗ್ತಾ ಇದೆ. ಇನ್ನೇನು 11 ಗಂಟೆಯ ಹೊತ್ತಿಗೆ ಅಧಿವೇಶನ ಆರಂಭ ಆಗುತ್ತೆ. ಮೊದಲಿಗೆ ಇತ್ತೀಚೆಗೆ ಅಗಲಿದಂತಹ ಗಣ್ಯರಿಗೆ ಸಂತಾಪವನ್ನ ಸೂಚಿಸಲಾಗುತ್ತೆ. ಪ್ರಮುಖವಾಗಿ ಹಾಲಿ ಶಾಸಕರಾಗಿದ್ದಂತಹ ಎಚ್ ವೈ ಮೇಟಿಯವರ ನಿಧನ ಆಗಿರೋದ್ರಿಂದ ಅವರು ಸೇರಿದಂತೆ ಅನೇಕ ಗಣ್ಯರಿಗೆ ಇವತ್ತಿನ ಈ ಒಂದು ಅಧಿವೇಶನದಲ್ಲಿ ಸಂತಾಪವನ್ನು ಸೂಚಿಸಲಾಗುತ್ತೆ. ಬಹುತೇಕ ಇವತ್ತಿನ ಒಂದು ಸಭೆಯನ್ನ, ಕಲಾಪವನ್ನ ಹಾಲಿ ಶಾಸಕರಾಗಿರೋದ್ರಿಂದ ಸಂತಾಪಕ್ಕಷ್ಟೇ ಸೀಮಿತಗೊಳಿಸ್ತಾರಾ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಅಜೆಂಡಾದಲ್ಲಿ ಕೇವಲ ಸಂತಾಪ ಸೂಚನೆ ಮಾತ್ರ ಇದೆ. ಇವತ್ತಿನಿಂದ 10 ದಿನಗಳ ಕಾಲ ಏನು ಆರಂಭ ಆಗುತ್ತೆ, ಈ ಒಂದು ಅಧಿವೇಶನದಲ್ಲಿ
ಸರ್ಕಾರದ ವಿರುದ್ಧ ಟೀಕಾಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಧಿವೇಶನ ಆರಂಭ ಆಗೋದಕ್ಕೆ ಒಂದು ವಾರ ಮೊದಲೇ ಸಮನ್ವಯ ಸಭೆಯನ್ನ ನಡೆಸಿದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಯಾವೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು, ಪ್ರಮುಖವಾಗಿ ರೈತರ ಆತ್ಮಹತ್ಯೆ ಅಂತ ವಿಚಾರ ಇದೆ, ಕಬ್ಬು ಬೆಳೆಗಾರರ ಬೆಂಬಲ ವಿಚಾರ ಇದೆ, ಮೆಕ್ಕೆಜೋಳ ಬೆಳೆಗಾರರಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸುವಂತ ವಿಚಾರ ಇದೆ, ಅದರ ಜೊತೆಗೆ ಈ ಭಾಗದ ಸಮಸ್ಯೆಗಳಾದಂಥ ನೀರಾವರಿ ವಿಚಾರಗಳಿದೆ. ಇದೆಲ್ಲದರ ಜೊತೆಯಲ್ಲಿ ಇತ್ತೀಚೆಗೆ ಏನು ಸರ್ಕಾರದಲ್ಲಿ ನಡೀತಾ ಇತ್ತು ಅಂದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಕುರ್ಚಿಯ ಒಂದು ಕಿತ್ತಾಟ ಏನಿದೆ, ತಾವು ಹೇಳಿದ ಹಾಗೆ ಇದಕ್ಕೊಂದು ಅಲ್ಪ ವಿರಾಮ ಬಿದ್ದಿದೆ. ಇದೇ ಬೆಳಗಾವಿ ಅಧಿವೇಶನದ ಕಾರಣಕ್ಕಾಗಿ ಹೈಕಮಾಂಡ್ನ ನಾಯಕರು ಆ ಒಂದು ಕದನಕ್ಕೆ ಅಲ್ಪ ವಿರಾಮ ಹಾಕುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಅಧಿವೇಶನ ಮುಗಿಯುವವರೆಗೂ ಕೂಡ ನಿಮ್ಮಲ್ಲಿರುವಂತಹ ಈ ಚಟುವಟಿಕೆಗಳಿಗೆ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿರಬಹುದು. ಹೇಳಿ, ಕದನ ವಿರಾಮ ಘೋಷಣೆಯಾದ ತಕ್ಷಣ ಶಸ್ತ್ರಾಭ್ಯಾಸ ಮಾಡಬಾರದು ಅಂತೇನಿಲ್ವಲ್ಲ, ಶಸ್ತ್ರಾಭ್ಯಾಸಗಳಾಗತ್ತಾ ಅಂತ ಆ ಶಾಸಕರ ವಿಭಜನೆಯನ್ನ ನಾವು ನೋಡಿದ್ವಿ. ಸ್ಪಷ್ಟವಾಗಿ ಎರಡು ಗುಂಪುಗಳಾಗಿ ವಿಭಜನೆಯಾಗಿರೋದನ್ನು ನೋಡಿದ್ವಿ ಕಳೆದ ಹಲವು ದಿನಗಳಿಂದ. ಸೊ ಅದು ಮುಂದುವರಿಯತ್ತಾ ಅಥವಾ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಆಡಳಿತ ಪಕ್ಷದ ಶಾಸಕರು? ರಕ್ಷತ, ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ಅಧಿವೇಶನದ ಹೊರಗಡೆ ಸದ್ಯಕ್ಕೆ ಇದೊಂದು ಅಲ್ಪ ವಿರಾಮ ಅಷ್ಟೇ. ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವಂತಹ ಒಳಜಗಳವನ್ನ ತೋರಿಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ. ಆದರೆ ಅಧಿವೇಶನ ಮುಗಿದ ಬಳಿಕ ಮತ್ತೆ ಇದು ಕಂಟಿನ್ಯೂ ಆಗೇ ಆಗುತ್ತೆ. ಸಂಕ್ರಾಂತಿಯ ಹೊತ್ತಿಗೆ ಮತ್ತೆ ಈ ವಿಚಾರ ಮುಂದುವರಿಯುತ್ತೆ ಅನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಕೇಳ್ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಅಧಿವೇಶನದಲ್ಲಿ ಅಂತಹ ವಿಚಾರಗಳೇ ಹೈಲೈಟ್ ಆದರೆ ಅದು ಒಂದು ರೀತಿ ಸರ್ಕಾರಕ್ಕೆ ಮುಜುಗರದ ವಿಚಾರ ಆಗುತ್ತೆ. ಈಗಾಗಲೇ ನೋಡ್ಬೋದು ಬಿಜೆಪಿಯ ನಾಯಕರು ಸದನದ ಹೊರಗೆ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೊಂದು ದುಬಾರಿ ವಾಚ್ಗಳನ್ನು ಧರಿಸಿದ್ರು ಡಿ ಕೆ ಮತ್ತೆ ಸಿದ್ದರಾಮಯ್ಯನವರು. ಆ ವಿಚಾರವನ್ನು ಕೂಡ ಇಟ್ಕೊಂಡು ಸರ್ಕಾರವನ್ನು ಟೀಕೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಧಿವೇಶನದಲ್ಲಿ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಕಳೆದ ಅಧಿವೇಶನದಲ್ಲಿ ವಿಪಕ್ಷಗಳಲ್ಲಿ ಅಷ್ಟಾಗಿ ಒಂದು ಒಗ್ಗಟ್ಟು ಕಂಡು ಬರಲಿಲ್ಲ. ಮತ್ತೆ ಸರ್ಕಾರದ ವಿರುದ್ಧ ಒಂದು ಸಮರ್ಥವಾದ ಹೋರಾಟವನ್ನು ರೂಪಿಸುವಲ್ಲಿ ವಿಪಕ್ಷಗಳು ಒಂದು ರೀತಿ ವಿಫಲ ಆಗಿದ್ವು ಅಂತಾನೆ ಹೇಳಲಾಗ್ತಾ ಇದೆ. ಈ ಬಾರಿಯ ಅಧಿವೇಶನದಲ್ಲಿ ಆದರೂ ಒಟ್ಟಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಸರ್ಕಾರದ ವಿರುದ್ಧ ಅದರಲ್ಲೂ ಹೋರಾಟವನ್ನು ರೂಪಿಸೋದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ರೀತಿಯಾದಂತಹ ಚರ್ಚೆಗಳು ಆಗಬೇಕು, ಜನರ ಸಮಸ್ಯೆಗಳಿಗೆ ಒಂದು ಉತ್ತರಗಳು ಸಿಗಬೇಕು, ಪರಿಹಾರಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿವೇಶನ ನಡೆಯುವಲ್ಲಿ ನೋಡ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇವತ್ತಿನಿಂದ ನಡೆಯುವಂತ ಈ ಒಂದು 10 ದಿನಗಳ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆಗಳು ಆಗ್ತವೆ, ಎಷ್ಟರ ಮಟ್ಟಿಗೆ ಈ ಭಾಗದ ಜನಕ್ಕೆ ಲಾಭದಾಯಕ ಆಗುತ್ತೆ ಈ ಅಧಿವೇಶನ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಸರ್ಕಾರ ಅಂತ ಒಂದಷ್ಟು ಮಸೂದೆಗಳನ್ನ ಕೂಡ ಅಂದ್ರೆ 19 ಮಸೂದೆಗಳನ್ನ ಈಗಾಗಲೇ ಹೇಳಿದ ಹಾಗೆ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ, ಅದರ ಜೊತೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ, ಇವೆರಡು ಬಹಳ ಪ್ರಮುಖವಾದ್ದು. ಇವುಗಳ ಜೊತೆಯಲ್ಲಿ ಒಟ್ಟು 19 ಮಸೂದೆಗಳನ್ನ ಮಂಡಿಸೋದಕ್ಕೆ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದನ್ನ ನಾವಿಲ್ಲಿ ನೋಡಬಹುದು. ಈ 10 ದಿನಗಳ ಅಧಿವೇಶನ ಈ ಭಾಗದ ಜನಕ್ಕೆ ಅಥವಾ ರಾಜ್ಯದ ಜನಕ್ಕೆ ಯಾವ ರೀತಿ ಲಾಭದಾಯಕ ಆಗುತ್ತೆ ಅನ್ನುವಂಥದ್ದನ್ನ ಈ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ರಕ್ಷತ್, ಎಸ್ ಸುರೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಸಾಮಾನ್ಯವಾಗಿ ಬೆಳಗಾವಿಯ ಅಧಿವೇಶನ ಅಂತಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೂ ಕೂಡ ಸಾಕ್ಷಿಯಾಗುತ್ತೆ. ಈ ಬಾರಿಯೂ ಕೂಡ ಅದೇ ಮುನ್ಸೂಚನೆ ಕಾಣ್ತಾ ಇದೆ. ಬೆಳಗಾವಿಯಲ್ಲಿ 10 ದಿನಗಳ ಕಾಲ ಚಳಿಗಾಲದ ಸಮರಕ್ಕೆ ಅಖಾಡ ರೆಡಿಯಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ 84 ಸಂಘಟನೆಗಳು ಈಗ ತಯಾರಾಗಿದ್ದಾವೆ. ಕಬ್ಬು ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಇತ್ಯರ್ಥಕ್ಕೆ ರೈತರು ಪ್ರತಿಭಟನೆ ಮಾಡುವುದಕ್ಕಿದ್ದಾರೆ. ನಾಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯು ಕೂಡ ತಯಾರಾಗಿದೆ. ಇನ್ನು ಜೆನ್ಸಿ ಪ್ರತಿಭಟನೆಯೊಂದು ನಡೀತಾ ಇದೆ ರಾಜ್ಯದಲ್ಲಿ. ಮೊನ್ನೆ ಧಾರವಾಡದಲ್ಲಾಯ್ತದು. ಅಂದ್ರೆ ಸರ್ಕಾರಿ ನೇಮಕಾತಿ ಸರಿ ಹೋಗ್ತಿಲ್ಲ ಅಥವಾ ನಿಗದಿತ ಪ್ರಮಾಣಕ್ಕಾಗ್ತಿಲ್ಲ, ಜಾಸ್ತಿ ಮಾಡಿ ಅಂತ. ಪಂಚಮಸಾಲಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲೇ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿತ್ತು, ಲಾಠಿ ಚಾರ್ಜ್ ಆಗಿತ್ತು. ಈ ಬಾರಿ ಪಂಚಮಸಾಲಿ ಸಮುದಾಯ ಮೌನ ಪ್ರತಿಭಟನೆಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಬೆಳಗಾವಿ ಅಧಿವೇಶನ ಅಂತಂದ್ರೆ ಪ್ರತಿಭಟನೆಗಳಿಗೆ, ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗುವಂತ ಅಧಿವೇಶನ. ಈ ಬಾರಿಯೂ ಕೂಡ ಅದರ ಮುನ್ಸೂಚನೆ ಕಾಣ್ತಿದೆ ಅಂತ ಅನ್ಸುತ್ತೆ.
ಹೌದು ರಕ್ಷತ್, ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭವಾಗ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ಬೆಳಗಾವಿಯಲ್ಲಿ ಮತ್ತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಒಳಗೆ ಸದನದ ಒಳಗೆ ಪ್ರತಿಪಕ್ಷಗಳು ಒಂದು ರೀತಿ ತಂತ್ರಗಳನ್ನು ಮಾಡಿದರೆ ಸರ್ಕಾರಕ್ಕೆ ಬಿಸಿ ಮುಟ್ಸೋಕ್ಕೆ ಹಲವು ಸಂಘಟನೆಗಳು 84ಕ್ಕೂ ಅಧಿಕ ಸಂಘಟನೆಗಳು ಪ್ರತಿಭಟನೆ ಮಾಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ, ಪ್ರಮುಖವಾಗಿ ಕಳೆದ 4 ತಿಂಗಳಷ್ಟೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು. ಮಳೆಯಿಂದ ಸಾಕಷ್ಟು ಬೆಳೆ ಹಾನಿ, ಆಸ್ತಿ ಹಾನಿ ಸೇರಿದಂತೆ ಸಾಕಷ್ಟು ಹಾನಿಗಳಾಗಿರುವಂಥದ್ದು. ಇಷ್ಟೆಲ್ಲ ಹಾನಿ ಆದರೂ ಕೂಡ ಸರ್ಕಾರ ಈವರೆಗೂ ಕೂಡ ಸಮೀಕ್ಷೆಯನ್ನು ಮಾಡಿಲ್ಲ, ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಈ ಕಾರಣಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ನೆರೆ ಸಂತ್ರಸ್ತರು ಈ ಸುವರ್ಣಸೌಧ ಎದುರು ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಯಾವುದೇ ಸರ್ಕಾರ ಬಂದರೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ. ಪ್ರತಿ 1 ಟನ್ಗೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ತಲಾ 5,000 ರೂಪಾಯಿ ತೆರಿಗೆ ಹೋಗುತ್ತೆ. ಹೀಗಾಗಿ ಆ ತೆರಿಗೆ ಹಣದಲ್ಲಿ ನಮಗೂ 2 ಸರ್ಕಾರದಿಂದ 1,100 ರೂಪಾಯಿ ಬರಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ರೈತರು ಕೂಡ ಸುವರ್ಣಸೌಧ ಮುತ್ತಿಗೆ ಹಾಕೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ರೈತರ ವಿರೋಧಿ ಸರ್ಕಾರ ಅಂತೇಳಿ ಬಿಜೆಪಿಯನ್ನು ಹೇಳ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಬಿಟಿ ಮುಟ್ಸೋಕ್ಕೆ ನಾಳೆ ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸೋಕ್ಕೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಸಮಾವೇಶದ ಬಳಿಕ ಸುವರ್ಣಸೌಧವರೆಗೆ ಪಾದಯಾತ್ರೆ ಮಾಡಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಘೋಷಣೆಯನ್ನು ಮಾಡಿರುವಂಥದ್ದು. ಅದರ ಹೊರತಾಗಿ ಸಾಕಷ್ಟು ಆಶಾ ಕಾರ್ಯಕರ್ತರಾಗಿರ್ಬೋದು, ವಿವಿಧ ಸಂಘಟನೆಗಳ ಪ್ರತಿಭಟನೆ ಮಾಡೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಈಗ ಇವತ್ತು ಏನು ಅಧಿವೇಶನ ಆರಂಭವಾಗಿದೆ, ಅಧಿವೇಶನ ಆರಂಭವಾಗ್ತಿದ್ದಂತೆ ನಾಡದು MES ಕೂಡ ಬಾಲ ಬಿಚ್ಚೋಕೆ ಮುಂದಾಗಿರುವಂಥದ್ದು. ಇವತ್ತು 11 ಗಂಟೆ ಸುಮಾರಿಗೆ ಮಹಾಮೇಳವು ನಡೆಸೋಕೆ ಅವರು ಜಮಾವಣೆಯನ್ನು ಆಗ್ತಿರುವಂಥದ್ದು. ಈವರೆಗೂ ಜಿಲ್ಲಾಡಳಿತ MESನ ಮಹಾಮೇಳಗೆ ಅನುಮತಿ ನೀಡಿಲ್ಲ, ಆದರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಾರೆ. ಹೀಗಾಗಿ ಯಾವಾಗ ಅಲ್ಲಿ ವ್ಯಾಕ್ಸಿನ್ ಡಿಪೋ ಬಳಿ ಜಮಾವಣೆ ಆಗ್ತಾರೆ MES ಕಾರ್ಯಕರ್ತರು, ಅವರನ್ನು ಬಂಧಿಸೋಕೆ ಈಗ ನಗರ ಪೊಲೀಸರು ಕೂಡ ಈಗ ಸಜ್ಜುಗೊಂಡಿರುವಂಥದ್ದು. ಮತ್ತೊಂದೆಡೆ ಮಹಾಮೇಳದಲ್ಲಿ ಪಾಲ್ಗೊಳ್ಳೋಕ್ಕೆ ಮಹಾರಾಷ್ಟ್ರದ ಹಲವು ನಾಯಕರು ಬರ್ತಾರೆ ಅನ್ನುವಂಥ ಮುನ್ಸೂಚನೆ ಇರುವಂಥದ್ದು. ಹೀಗಾಗಿ ಅವರನ್ನು ಗಡಿ ಭಾಗದಲ್ಲಿ ಬಂಧಿಸಿ ಮಹಾರಾಷ್ಟ್ರಕ್ಕೆ ಮರಳಿ ಕಳಿಸಬೇಕು ಅಂತೇಳಿ ಜಿಲ್ಲಾ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರೋ. ಒಂದು ಕುಗ್ನೋಳಿ ಚೆಕ್ ಪೋಸ್ಟ್ ನಿಂದ ಕೊಲ್ಲಾಪುರದಿಂದ ಬಂದ್ರೆ ಚಂದಗಢದಿಂದ ಬರ್ತಕ್ಕಂಥ ಶಿನ್ನೋಳಿ ಬಳಿ ಎರಡು ಕಡೆಗಳಲ್ಲೂ ಕೂಡ ಒಂದ್ ಕಡೆ ನಗರ ಪೊಲೀಸರು ಇದ್ದಾರೆ, ಮತ್ತೊಂದ್ ಕಡೆ ಜಿಲ್ಲಾ ಪೊಲೀಸರು ಇದ್ದಾರೆ. ಹೀಗಾಗಿ ಅವರನ್ನ ಅಲ್ಲಿ ಅತಿ ಸಿಟಿ ಬರ್ದಂಗೆ ಬೆಳಗಾವಿ ಪ್ರವೇಶ ಆಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಮತ್ತೊಂದೆಡೆ ಈ ಬಾರಿ ದೆಹಲಿ ಸ್ಫೋಟದ ಬಳಿಕ ಬೆಳಗಾವಿ ಅಧಿವೇಶನ ಮೇಲೆ ಉಗ್ರ ಕರೆನೇಳು ಇದೆ ಅನ್ನುವಂತಹ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈ ಕೇಂದ್ರ ಗುಪ್ತಚರ ಇಲಾಖೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಿರುವಂಥದ್ದು. ಈ ಕಾರಣಕ್ಕೆ ಅತಿ ಹೆಚ್ಚು ಪೊಲೀಸರು ಈ ಬಾರಿ ಒಂದು ಸಾಲು ಪ್ರತಿಭಟನೆ, ಅದ್ರ ಜೊತೆಗೇನೆ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಈಗಾಗಲೇ 6,000 ಪೊಲೀಸರು ನಗರಕ್ಕೆ ಬಂದಿದ್ದಾರೆ. ಇನ್ನೂ 2,000 ಪೊಲೀಸರು ರಿಸರ್ವ್ ಆಗಿ ಇಟ್ಟಿರುವಂಥದ್ದು. ಹೀಗಾಗಿ 8,000 ಪೊಲೀಸರು ಈ ಬಾರಿ ಅಧಿವೇಶನಕ್ಕೆ ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಈ ಬಾರಿಯ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಹೊರಗೂ ಕೂಡ ಹಲವು ಸಂಘಟನೆಗಳು, ಅಂದ್ರೆ 84ಕ್ಕೂ ಅಧಿಕ ಸಂಘಟನೆಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಪ್ರತಿಭಟನೆ ನಡೆಸೋಕೆ. ರಕ್ಷತ್, ಥ್ಯಾಂಕ್ ಯು ಅನಿಲ್. ಅದೇ ರೀತಿ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.